ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ರಾಜ್ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ ಈ ಒಂದು ಮಿನಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ನಾವು ಮೈಸೂರಿನಲ್ಲಿರುವ ಫೋರಮ್ ಮಾಲ್ಗೆ ಬಂದಿದ್ವಿ. ಸೊ ಅಲ್ಲಿ ಮಕ್ಕಳುಗಳಿಗೆಲ್ಲ ಆಟ ಆಡಿಸ್ಕೊಂಡು ಅವರು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲಿ ಫೋರಮ್ ಮಾಲಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ ಮಾಡಿದ್ದಾರೆ. ಹಾಗೂ ತುಂಬಾ ಕ್ರೌಡಪ್ಪ, ಯಾಕಂದರೆ ಇವತ್ತು ಕ್ರಿಸ್ಮಸ್ ಅಲ್ವಾ, ಹಾಗೆ ಅಷ್ಟು ಟ್ರಾಫಿಕ್ ಜಾಮು. ಹಾಗೆ ಇಲ್ಲಿನ ಡೆಕೋರೇಷನು, ಹಾಗೆ ಮಕ್ಕಳುಗಳಿಗೆ ಕಿಡ್ಸ್ ಗೇಮು, ತುಂಬಾ ಅರೇಂಜ್ಮೆಂಟ್ಸ್ ಸಖತ್ತಾಗಿತ್ತು. ಸೊ ನೋಡ್ತಾ ಇದ್ರಲ್ಲ ಯಾವ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಇತ್ತು ಅಂತ. ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ. ಕಿಡ್ಸ್ಗಂತೂ ತುಂಬಾ ಚೆನ್ನಾಗಿದೆ. ಗೇಮ್ಸು, ಆ್ಯಕ್ಟಿವಿಟೀಸು, ಚಿಕ್ಕ ಮಕ್ಕಳಿಂದ ಹಿಡಿದು ಈ ಒಂದು 12-13 ವರ್ಷದ ಮಕ್ಕಳಿಗೂ ಕೂಡ ಆಡುವಂತಹ ಗೇಮ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇದ್ರಲ್ಲ, ಈ ಗೇಮ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಇವರು ಕೂಡ ಮಕ್ಕಳುಗಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಯಾವುದೇ ಒಂದು ಗೇಮ್ ಆಡ್ತೀನಿ ಅಂತ ಹೇಳಿದ್ರು ಪರ್ ಹೆಡ್ 100 ರೂಪೀಸ್ ಚಾರ್ಜು. ತುಂಬಾ ಚೆನ್ನಾಗಿದೆ ಗೇಮ್ಸ್ ಅಂತೂ. ಇವರು ಕೂಡ, ನನ್ನ ಮಗನೂ ಕೂಡ ಅವನು ಕೂಡ ಎಂಜಾಯ್ ಮಾಡ್ದ. ಸೊ ನೋಡ್ಕೊಂಬರೋಣ ಬನ್ನಿ, ಅವರೆಲ್ಲ ಯಾವ ರೀತಿ ಗೇಮ್ಸ್ ಆಡ್ತಾಯಿದ್ರು, ಹಾಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂತ.
ಜಿಪ್ ಲೈನು ತುಂಬಾ ಚೆನ್ನಾಗಿತ್ತು ಈ ಆ್ಯಕ್ಟಿವಿಟಿ ಗೇಮ್ ಅಂತೂ. ನನ್ನ ಮಗನಿಗೆ ಫಸ್ಟ್ ಅವನು ಹೆದರ್ಕೋತಾ ಇದ್ದ ಹೋಗೋಕ್ಕೆ. ಆಮೇಲೆ ಚಿಕ್ಕ ಮಕ್ಕಳು ಆಡೋದು ನೋಡ್ಬಿಟ್ಟು ನಾನು ಆಡ್ತೀನಿ ಅಂತ ಹೇಳಿ ಧೈರ್ಯ ಮಾಡಿ ಹೋಗಿದ್ದಾನೆ. ಫಸ್ಟ್ ಟೈಮು ಈ ಒಂದು ಆ್ಯಕ್ಟಿವಿಟಿ ಗೇಮ್ನ ಅವನು ಆಡ್ತಾ ಇರೋದು. ಸೊ ನೋಡೋಣ ಯಾವ ರೀತಿ ಎಂಜಾಯ್ ಮಾಡ್ದ ಅಂತ. ಫಸ್ಟು ಒಂದು ಸಲ ಹೋದ, ಆಮೇಲೆ ಸ್ವಲ್ಪ ಯಾಕೋ ನರ್ವಸ್ ಅದ. ಆಮೇಲೆ ಅವನು ಇಲ್ಲ ನಾನು ಇನ್ನೂ ಒಂದು ಸಲ ಆಡ್ತೀನಿ ಅಂದ್ಬಿಟ್ಟು ಆಡ್ದ. ನಮ್ಮ ಯುಕ್ತನೂ ಕೂಡ ಚೆನ್ನಾಗಿ ಆಡ್ತಿದ್ದಾಳೆ. ಅವಳು ಫಸ್ಟ್ ಟೈಮು ಜಿಪ್ ಲೈನು ಈ ರೀತಿ ಒಂದು ಆ್ಯಕ್ಟಿವಿಟೀಸ್ನ ಅವರು ಆಡ್ತಾ ಇರೋದು. ಸೊ ಇಬ್ಬರು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು. ಅವ್ರ ಅಪ್ಪ ಅಂತ ಹೇಳ್ತಾಯಿದ್ರು, ಎನ್ಕರೇಜ್ ಮಾಡ್ತಾನೆ ಇದ್ದರು, ಹೆದರು ಬೇಡ, ಏನೂ ಆಗಲ್ಲ, ಭಯ ಆಗಲ್ಲ ಅಂತ. ಆದರೂ ಕೂಡ ಅವನು ಕೂಡ ಈ ಗೇಮ್ನ 2 ಸಲ ಆಡ್ದ. ತುಂಬಾ ಖುಷಿ ಪಟ್ಟ, ಅವನು ಕೂಡ ಎಂಜಾಯ್ ಕೂಡ ಮಾಡ್ದ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಫೋರಮ್ ಮಾಲಲ್ಲಿ ಯಾವ ರೀತಿ ಕ್ರಿಸ್ಮಸ್ಗೆ ಯಾವ ರೀತಿ ಕಿಡ್ಸ್ ಗೇಮ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಹಾಗೆ ತುಂಬಾ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಕಿಡ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಒಂದು ಮಾಲ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ಒಂದು ಮಾಲ್ಗೆ ವಿಸಿಟ್ ಮಾಡಿಲ್ಲ ಆದಷ್ಟು ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ಓಕೆ, ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.